ದುರಂಕಾರಿ ಹಿರಿಯ ಶಾಸಕ ದೇಶಪಾಂಡೆ ಅವರ ಹೇಳಿಕೆಯನ್ನ ಶಾಸಕರೊಬ್ರು ಸಮರ್ಥಿಸಿಕೊಂಡಿದ್ದಾರೆ. ದೇಶಪಾಂಡೆ ಬೆನ್ನಿಗೆ ಕುಣಿಗಲ್ ಕಾಂಗ್ರೆಸ್ ಶಾಸಕ ಡಾಕ್ಟರ್ ರಂಗನಾಥ್ ಅವ್ರು ನಿಂತ್ಕೊಂಡಿದ್ದಾರೆ. ಬಾಯ್ತಪ್ಪ ಅವ್ರು ಏನೋ ಹೇಳಿಕೆ ಕೊಟ್ಟಿರ್ಬೇಕು ಅಂತ. ಓಕೆ, ದೇಶಪಾಂಡೆ ಬೆನ್ನಿಗೆ ಕುಣಿಗಲ್ MLA ಕಾಂಗ್ರೆಸ್ MLA ಡಾಕ್ಟರ್ ರಂಗನಾಥ್ ನಿಂತ್ಕೊಂಡಿದ್ದಾರೆ. ಬಾಯ್ತಪ್ಪ ಅವ್ರೇನೋ ಹೇಳಿಕೆ ಕೊಟ್ಟಿರ್ಬೋದು ಅಂತ. ಹೌದಾ? ದಿಟ್ಟ ಪತ್ರಕರ್ತೆ ಕೇಳಿದ ಪ್ರಶ್ನೆಗೆ ಆ ರೀತಿ ಉತ್ತರ ಕೊಡೋದು ಸರಿನಾ ಶಾಸಕರೇ ಅಂತ ಪ್ರಶ್ನೆ. ನಿಮ್ಮ ಕ್ಷೇತ್ರದ ಮಹಿಳೆಯರಿಗೆ ನೀವು ಇದೇ ರೀತಿ ಉತ್ತರ ಕೊಡ್ತೀರಾ? ಜನರಿಗೋಸ್ಕರ ಮಹಿಳೆಯರಿಗೋಸ್ಕರ ಧ್ವನಿ ಎತ್ತಿತ್ತಪ್ಪ. ಈಗ ನಾನು ಎಲ್ಲ ಹೊರದೇಶ ಎಲ್ಲ ನೋಡಿದ್ದೀನಿ. ಇವತ್ತು ಯಾವ ರೀತಿ ಇಂಗ್ಲೆಂಡಲ್ಲಿ ಸೋಷಿಯಲ್ ಸೆಕ್ಯೂರಿಟಿಲಿ ಹಾಸ್ಪಿಟಲ್ ಮೆಡಿಕಲ್ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ, ಆ ಹಂತದಲ್ಲಿ ಅಷ್ಟು ಮಟ್ಟಿಗಿಲ್ಲದರೂ ಭಾಳಷ್ಟು ನಮ್ಮ ಸರ್ಕಾರ ಕೊಡೋಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆದರೂ ಸಹ ನಾನು ಭಾಳ ಸಲ ವಾದ ಮಾಡ್ತಾ ಇದ್ದೇನೆ, ಇವತ್ತು ಹೆಚ್ಚಿನದಾಗಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಮಾಡಬೇಕು ಅನ್ನೋದನ್ನು ನಾನು ಸರ್ಕಾರಕ್ಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ಹಾಗೂ ನನ್ನ ಒತ್ತಾಯ ಏನು ಅಂತಂದರೆ PPP ಮಾಡಲಲ್ಲಿ ಪ್ರೈವೇಟ್ ಪ್ಲೇಯರ್ಸ್ಗಳು ಹೆಚ್ಚಿನ ರೀತಿ ಆಸ್ಪತ್ರೆ ತೆಗೆದುಕೋಬೇಕು ಅನ್ನೋ ಒತ್ತಾಯ ಇದೆ. ಅದನ್ನು ಆದಷ್ಟು ಎಲ್ಲೋ ಒಂದು ಕಡೆ ಬಡವರು ಸೇವೆ ಮಾಡೋಕ್ಕೆ ಒಂದು ಅವಕಾಶ ಇದೆ. ದೇಶ